ನಮ್ಮ ಮನೆ ಪುಟ್ಟಲಕ್ಷ್ಮಿ ಇವರೇ, ನನ್ನ ಕಣ್ಣ ಕಾಣಂತ ಲಕ್ಷ್ಮಿ ಇವರೇನೆ. ಇದೇ ಫಸ್ಟ್ ಟೈಮ್ ನಾನು ಇದನ್ನು ಟ್ರೈ ಮಾಡ್ತಾ ಇರೋದು. ಬಚ್ಲಿ ಇದು ವರ್ಕ್ ಆಗುತ್ತೆ ಅಂತ ಅನ್ಸುತ್ತೆ. ನನಗೆ ವರಮಹಾಲಕ್ಷ್ಮಿ ಹಬ್ಬ ಹೀಗೆ ಮಾಡಬೇಕು ಅಂತ ತುಂಬ ಅಂದರೆ ತುಂಬ ಆಸೆ ಇತ್ತು. ಹೇ ಎವ್ರಿವನ್, ವೆಲ್ಕಮ್ ಟು ತಕ್ಷಗೌಡ ಚಾನೆಲ್. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಲೋಡ್ಸ್ ಆಫ್ ಪ್ರೀತಿ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಪುಟ್ಟ ಲಕ್ಷ್ಮಿ ಹೀಗಿದ್ದಾರೆ ನೋಡಿ. ನಮ್ಮ ಮನೆ ಲಕ್ಷ್ಮಿ ಈ ಥರ ಇದ್ದಾರೆ. ಇನ್ನು ಹಿಂದೆಗಡೆ ಲೈಟ್ಸ್ ಎಲ್ಲ ಹಾಕಿಲ್ಲ ಗೈಸ್, ಸದ್ಯಕ್ಕೆ ಹಿಂಗಿದ್ದಾರೆ. ಇವಾಗ ಒಂದು ಸ್ವಲ್ಪ ರಂಗೋಲಿ ಹಾಕಬೇಕು. ರಂಗೋಲಿ ಹಾಕಿದ್ಮೇಲೆ ದೀಪ ಎಲ್ಲ ಹಚ್ಚಿ ಆಮೇಲೆ ನಾನು, ನನ್ನ ಹಸ್ಬೆಂಡ್, ನನ್ನ ಮಗಳೆಲ್ಲ ಪೂಜೆ ಮಾಡ್ತೀವಿ. ನಾನು ಫುಲ್ ರೆಡಿ ಆಗಾಯಿತು. ಪೂರ್ತಿ ಇಷ್ಟು ಕೆಲಸ ಮಾಡಿ ಆಮೇಲೆ ರೆಡಿ ಆಗಿದ್ದೀನಿ. ನಮ್ಮ ಮನೇಲಿ ಈ ಥರ ಡೆಕೋರೇಟ್ ಮಾಡಿದ್ದೀವಿ. ಆ್ಯಂಡ್ ತುಂಬ ಆಸೆ ನನಗೆ ವರಮಹಾಲಕ್ಷ್ಮಿ ಹಬ್ಬ ಆಚರಿಸೋದು ಅಂದರೆ ಅಷ್ಟು ಇಷ್ಟ. ಅದನ್ನು ಆಚರಿಸೋಕ್ಕೆ ಅಂತ ಪ್ರತಿ ವರ್ಷ ಕಾಯ್ತೀನಿ ನಾನು. ಹೋದ ವರ್ಷ ನಮ್ಮ ಮಾವನ ಕಡೆ ಯಾರೋ ತೀರೋಗಿದ್ರು ಅಂತ ಹೋದ ವರ್ಷ ಆಚರಿಸೋಕ್ಕಾಗಿರಲಿಲ್ಲ. ಬಟ್ ಅದ್ರ ಹೋದ ವರ್ಷ ಸಿಂಪಲ್ಲಾಗಿ ಆಚರಿಸಿದೆ. ಅದ್ರ ಹೋದ ವರ್ಷ ಇನ್ನೂ ಸಿಂಪಲ್ಲಾಗಿ ಆಚರಿಸಿದೆ. ದ ರೀಸನ್ ಇಸ್ ಆವಾಗ ನನ್ನ ಮಗಳು ಹುಟ್ಟಿದ್ಲು. ಮದುವೆ ಮೊದಲನೇ ವರ್ಷ ಗ್ರ್ಯಾಂಡಾಗಿ ಮಾಡಿದೆ. ಆ್ಯಂಡ್ ಇವಾಗ ಮತ್ತೆ ಗ್ರ್ಯಾಂಡಾಗಿ ಮಾಡಿದ್ದೀನಿ. ಇನ್ ಗೋಯಿಂಗ್ ಫಾರ್ವರ್ಡ್ ಆಲ್ಸೋ ಗ್ರ್ಯಾಂಡಾಗಿ ಮಾಡ್ತೀನಿ. ಯಾಕಂದರೆ ನನಗೊಂಥರ ಇಷ್ಟ. ಅದೇನೋ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ನಾನು ಅಷ್ಟು ಪೇಷನ್ಸಿಂದ ಮಾಡ್ತೀನಿ. ರಾತ್ರಿ ಮಲಗಿದ್ದು 2:30 ಹತ್ತಿರ ಆಗಿತ್ತು. ಬೆಳಗ್ಗೆ 5 ಗಂಟೆಗೆ ಎದ್ದು ಮತ್ತೆ ಸ್ನಾನ ಮಾಡಿ ಬಾಕಿ ಮಿಕ್ಕಿರೋ ಕೆಲಸಗಳೆಲ್ಲ ಮುಗಿಸಿ ದೇವ್ರ ಮನೆ ಪಾತ್ರೆಗಳು, ಆಮೇಲೆ ಅರಿಶಿನ ಕುಂಕುಮ, ರಿಟರ್ನ್ ಗಿಫ್ಟ್ಸು, ಸ್ವೀಟ್ ಬಾಕ್ಸು, ಏನೇನೋ ಇತ್ತು. ಅಷ್ಟು ಕೆಲಸಗಳೆಲ್ಲ ಮುಗಿಸಿ ಫೈನಲಿ ನಾನು ರೆಡಿ ಆಗೋ ಟೈಮು ಬಂತು. ನಾನು ರೆಡಿ ಆಗಬೇಕಾದ್ರೆ ಸುಸ್ತು, ಹೆಂಗೋ ರೆಡಿ ಆಗಿದ್ದೀನಿ. ಬಟ್ ಇವಾಗೆಲ್ಲ ಶಾರ್ಟ್ಕಟ್ ಪ್ರಾಡಕ್ಟ್ಸ್ ತೊಗೊಂಡಿದ್ದೀನಿ ಅಂತ ನಾನು ಹೇಳ್ತಾ ಇದ್ನಲ್ಲ. ಸ್ಟಿಲ್ ನಾನು ಬರೀ ಒಂದು 10 ಮಿನಿಟ್ಸ್ ಮೇಕಪ್ ಮಾಡಿರೋದು. ಆ್ಯಂಡ್ ಇಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಜ್ಯುವೆಲರಿ ಬಂದು ನಾನು ಗೋಲ್ಡ್ ಹಾಕಿದ್ದೀನಿ. ಸಾಕಲ್ವಾ, ಇಷ್ಟು ಸಿಂಪಲ್ಲಾಗಿ ನೀಟಾಗಿದೆ. ಆ್ಯಂಡ್ ಇವಾಗ ಪಟ ಅಂತ ರಂಗೋಲಿ ಹಾಕ್ಬಿಟ್ಟು ದೀಪ ಹಚ್ಬಿಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವಾಗ ನಾನು ಅರ್ಶಿನ ಫಸ್ಟ್ ಬೇಸಾಗಿ ಸಾರಿಸಿ ಅದಾದಮೇಲೆ ಅದ್ರ ಮೇಲೆ ರಂಗೋಲಿ ಬಿಡ್ತಾಯಿದ್ದೀನಿ. ಇದೇ ಫಸ್ಟ್ ಟೈಮ್ ನಾನು ಇದನ್ನು ಟ್ರೈ ಮಾಡ್ತಾ ಇರೋದು. ಬಚ್ಲಿ ಇದು ವರ್ಕ್ ಆಗುತ್ತೆ ಅಂತ ಅನ್ಸುತ್ತೆ. ಬಿಕಾಸ್ ಲಾಸ್ಟ್ ಟೈಮು ನಾನು ವಿಭೂತಿಯಲ್ಲಿ ಟ್ರೈ ಮಾಡಿದೆ, ಅದು ವರ್ಕೌಟ್ ಆಗಿತ್ತು ಚೆನ್ನಾಗಿ. ಸತಿ ಅರ್ಶಿನದಲ್ಲಿ ಲಕ್ಷ್ಮಿ ಅಲ್ವಾ, ಅರ್ಶಿನ ಅಲ್ವಾ, ಅದಕ್ಕೋಸ್ಕರ ಅರ್ಶಿನಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದನ್ನು ಮನೆಯಿಂದ ಆಚೆ ಮಾಡ್ತಾಯಿಲ್ಲ, ಇಲ್ಲಿ ಒಳಗಡೆ ಲಕ್ಷ್ಮಿ ಕುಣಿಸಿದ್ದೀವಲ್ಲ ಆ ಜಾಗದಲ್ಲಿ ಮಾತ್ರ ಮಾಡ್ತಾಯಿದ್ದೀನಿ. ಇದನ್ನು ಇಲ್ಲಿ ನೋಡಿ ಹಿಂಗೆ ಸಂಪಣ ಅಷ್ಟು ಲೆವೆಲಲ್ಲಿ ತೊಗೊಂಡಿದ್ದೀನಿ. ಆ್ಯಂಡ್ ಇದನ್ನು ತೆಗೆದು ಇವಾಗ ನೆಲಕ್ಕೆ ಹಾಕ್ತೀನಿ ಅಷ್ಟೇ, ಸಾರ್ಸೋದು. ಇದು ಅರ್ಶಿನದ್ದು ಫಸ್ಟ್ ಟೈಮ್ ಟ್ರೈ ಮಾಡಿದೆ ಅಂತ ಹೇಳಿದೆ ಅಲ್ವಾ, ಸ್ವಲ್ಪ ಭಯದಲ್ಲಿದ್ದೆ ಹೆಂಗೆ ಬರುತ್ತೋ ಏನೋ ಅಂತ. ಬಟ್ ಸೂಪರಾಗಿ ಬಂದೆ. ಬರೀ ಗ್ರಾನೈಟ್ ಮೇಲೆ ಹಾಕೋ ಬದಲು ಈ ಅರ್ಶಿನದ್ದು ಕೆಳಗಡೆ ಬೇಸ್ ಹಾಕ್ಬಿಟ್ಟು ಅದ್ರ ಮೇಲೆ ರಂಗೋಲಿ ಬಿಟ್ಟರೆ ರಂಗೋಲಿ ಕೂಡ ತುಂಬ ಚೆನ್ನಾಗಿ ಗಟ್ಟಿ ಕೂತಿದೆ. ಬಿಕಾಸ್ ಬರೀ ಗ್ರಾನೈಟ್ ಮೇಲೆ ಹಾಕಿದಾಗ ಈಸಿಯಾಗಿ ಸ್ಪ್ರೆಡ್ ಆಗಿಬಿಡ್ತಾಯಿತ್ತು. ಬಟ್ ಈ ಸತಿ ನೀಟಾಗಿ ಕೂತಿದೆ ಅಂತ ಅನಿಸ್ತಾ ಇದೆ. ಒಂಚೂರು ಅಳ್ಳಾಡಲ್ಲ ಆ ಥರ ಕೂತಿದೆ. ಆ್ಯಂಡ್ ಸಿಂಪಲ್ ರಂಗೋಲಿ ಹಾಕಿದ್ದೀನಿ. ಒಂದು ಸ್ವಲ್ಪ ಕಲರ್ಸ್ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಆ್ಯಡ್ ಮಾಡಿ ಈ ಥರ ಲಕ್ಷ್ಮೀ ಪಾದಾನ ನಾನು ಹಾಕಿದ್ದೀನಿ. ಕ್ಲೋಸಪ್ಪಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಂಗೆ ತುಂಬ ಇಷ್ಟ ಲಕ್ಷ್ಮೀ ಪಾದ ಡ್ರಾ ಮಾಡೋಕ್ಕೆ. ಆ್ಯಂಡ್ ಯೂಶ್ವಲಾಗಿ ತುಳಸಿ ಹಬ್ಬದ ಟೈಮಲ್ಲಿ ಇಲ್ಲ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಇದಂತೂ ಮ್ಯಾಂಡೇಟ್ರಿಯಾಗಿ ಹಾಕ್ತೀನಿ. ಒಂದು ನೀಟ್ ಫಿನಿಶಿಂಗ್ ಕೊಡ್ತೀನಿ. ನನಗೆ ಇದು ರಂಗೋಲಿ ಸಖತ್ ಇಷ್ಟ. ಆ್ಯಂಡ್ ಇದು ಬಂದು ಒರಿಜಿನಲ್ ಅರ್ಶಿನ ಅಲ್ಲ, ರಂಗೋಲಿಯಲ್ಲೇ ಅರ್ಶಿನದ ಕಲರ್ ಬರುತ್ತಲ್ಲ ಅದು. ಈ ಥರ ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಫುಲ್ ಗ್ರ್ಯಾನ್ಯೂಲ್ಸ್ ಇರುತ್ತೆ. ಮುಂಚೆನೇ ತೋರಿಸ್ತೀನಿ ನಾನು ಇದನ್ನು. ಎವ್ರಿಡೇ ನಮ್ಮ ಮನೇಲಿ ಆಚೆಗಡೆ ರಂಗೋಲಿಗೂ ಹಾಕ್ತೀನಿ ದೃಷ್ಟಿಗೆ ಅಂತ. ಇದನ್ನು ಡೈಲಿ ಹಾಕ್ತೀನಿ. ಇದು ಅಷ್ಟೇ ಕುಂಕುಮ ಅಲ್ಲ, ಕುಂಕುಮದ್ದು ಗ್ರ್ಯಾನ್ಯೂಲ್ಸ್ ಥರ. ಈ ರಂಗೋಲಿಯಲ್ಲೇ ಈ ಕಲರ್ ನೋಡಿ, ಕೈಗೆ ಅಂಟೋದು ಇಲ್ಲ ಕಲರು, ಆ ಥರ ಇರುತ್ತೆ. ಇದು ಬಂದು ರಿಯಲ್ ಅರ್ಶಿನದ ಕಲರು. ಬಟ್ ಇದೆರಡು ಕೈಗೆ ಒಂಚೂರು ಅಂಟೋದು ಇಲ್ಲ, ಆ ಥರ ಇರುತ್ತೆ. ಇದನ್ನು ನಾನು ಅದನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಪಾದನ ನಾನು ಡ್ರಾ ಮಾಡ್ತೀನಿ. ಅದು ಈಸಿ ಕೂಡ ಹಾಕೋಕ್ಕೆ, ನಾರ್ಮಲ್ ಅರ್ಶಿನಕ್ಕಿಂತ ಈಸಿಯಾಗಿ ಹಾಕ್ಬೋದು. ಗೈಸ್, ನಮ್ಮ ಮನೇಲಿ ನಾನು ಇಷ್ಟು ವರ್ಷ ರೆಡಿಯಾಗಿ
ಎಲ್ಲ ಮಾಡಿ ಆಯಿತು. ಇವಾಗಿಂದ ನನ್ನ ಮಗಳನ್ನ ರೆಡಿ ಮಾಡಿ ಅವಳು ಪುಟ್ಟಲಕ್ಷ್ಮಿ ಅವಳನ್ನ ಫೋಕಸ್ ಮಾಡೋದೇ ನಂಗೆ ಜಾಸ್ತಿ ಇಷ್ಟ. ಈ ಸತಿ ನಾನು ಒಡವೆಗಳು ಜಾಸ್ತಿ ಹಾಕೊಳ್ಳೋ ಬದಲು ನನ್ನ ಮಗಳಿಗೆ ಹಾಕಬೇಕು ಅಂತ ಆಸೆ. ಅದಕ್ಕೆ ನನ್ನ ಮಗಳಿಗೆ ಒಡವೆ ಹಾಕ್ತೀನಿ. ಆ್ಯಂಡ್ ಅವಳಿಗೆ ಗೆಜ್ಜೆ ಹಾಕಾಯಿತು. ಗಲ್ 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 ಅಂತ ಓಡಾಡಬೇಕಾಗಿರೋದು ಮನೇಲಿ. ನಮ್ಮದೆಲ್ಲ ಅಷ್ಟೊಂದೆಲ್ಲ ಇವಾಗ ನೋಡಿ ಅವಳು ಆ ಎನರ್ಜಿನೇ ನನಗೆ ಇಷ್ಟ ಜಾಸ್ತಿ. ಅದಕ್ಕೆ ಅಂತ ನಾನು ಈ ಸತಿ ಅವಳಿಗೆ ಚೆನ್ನಾಗಿ ಓಡಾಡಿಸ್ಬೇಕು, ಇದು ಅವಳ ಹಬ್ಬ ಆ ಥರ ಯೋಚನೆ ಮಾಡಿದ್ದೀನಿ. ನಮ್ಮನೆ ಪುಟ್ಟಲಕ್ಷ್ಮಿ ಇವರೇ, ನನ್ನ ಕಣ್ಣು ಕಾಣ ಅಂತ ಲಕ್ಷ್ಮಿ ಇವರೇನೆ. ಇವಳಿಗೆ ಚೆನ್ನಾಗಿ ಮೇಕಪ್ ಮಾಡೋದು ಒಂದೇ ನನ್ನ ಕೆಲಸ, ಚೆನ್ನಾಗಿ ರೆಡಿ ಮಾಡೋದು. ಈ ಹಬ್ಬದಲ್ಲಿ ಒಂದಿನ ಅಷ್ಟೇ ಅಲ್ವಾ ಇವೆಲ್ಲ ಹಾಕಕ್ಕೆ ಸಾಧ್ಯ. ಅದಕ್ಕೋಸ್ಕರ ಒಂದು 10 ನಿಮಿಷ ಹಾಕ್ತೀನಿ, ಆಮೇಲೆ ಎತ್ತಿರ್ತೀನಿ. ಅವಳಿಗೆ ಗೋಲ್ಡ್ ವ್ಯಾಲ್ಯೂನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಎಲ್ಲ ಕಿತ್ತಂಗೆ ಹೆಂಗೆ ಎಸ್ಬಿಡ್ತಾಳೆ. ಅವಳಿಗೊಂಚೂರು ಅನ್ಕಂಫರ್ಟಬಲ್ ಆದರೂ ಥ್ಯಾಂಕ್ ಯು ಬೇಬಿ, ಹೈ ಫೈ. ಅವಳೊಂಚೂರು ಅನ್ಕಂಫರ್ಟಬಲ್ ಆದರೂ ಅಲ್ಲೇ ಬಿಚ್ಚಿ ಇಟ್ಬಿಡ್ತಾಳೆ, ತಲೆನೇ ಕೆಡಿಸ್ಕೊಳ್ಳಲ್ಲ. ಪ್ರಾಮಿಸ್ ಮಾಡಿದ್ರೆ ಸತಿ ಕಿತ್ತಾಕಲ್ಲ ಅಂತ. ಓಕೆ, ಕಿತ್ತಾಕಂಗಿಲ್ಲ. ಓಕೆ ಚಿನಿ, ಓಕೆ. ಇವಾಗ ಅಮ್ಮ ಮಗಳು ಇಬ್ಬರು ರೆಡಿ ಆಗಿದ್ದೀವಿ ಅಲ್ಲ ಬೇಬಿ? ಈಗ ಪೂಜೆ ಮಾಡೋಣ ನಾವು. ಅಮ್ಮ ಮಗಳದ್ದು ಲುಕ್ ಇದು. ಆ್ಯಂಡ್ ಇವಾಗ ಪೂಜೆ ಮಾಡ್ಕೊಳ್ಳೋದು. ಇವಾಗ ಅವ್ರ ಅಪ್ಪನ ಕರ್ಸ್ಬಿಟ್ಟು ಒಟ್ಟಿಗೆ 3 ಜನ ಸೇರಿಸಿ ಪೂಜೆ ಮಾಡೋದು ಒಂದೇ ಬಾಕಿ. ಪಿಂಕ್ ಪಿಂಕ್ ಮ್ಯಾಚಿಂಗ್. ಬಾ ಇವಾಗ ತೀರ್ಥ ಒಂದು ರೆಡಿ ಮಾಡ್ಕೋಬೇಕು. ಎಲ್ಲ ರೆಡಿ ಆಗಿದೆ. ತೀರ್ಥ ಒಂದು, ದೇವರಿಗೆ ಒಂದು ಸ್ವಲ್ಪ ನಮ್ಮ ಕಡೆ ಸ್ವೀಟ್ ಇಟ್ಟು ಅಭ್ಯಾಸ, ಸ್ವಲ್ಪ ಸ್ವೀಟ್ ಇಟ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡ್ಕೊಬಿಡ್ತೀನಿ. ನೋಡಿ ನೀ ಕೊಟ್ಟು ನೋಡು. ಏನಮ್ಮ ಸ್ಕೂಲ್ಗೆ ಹೋಗಿಲ್ಲ? ನಿಜ ಇವತ್ತು ಲಾಸ್ಟ್ ಯಾವ PG? ಏನು ಓದ್ತಿದ್ದೀವಿ? ಯಾವ ಕ್ಲಾಸ್? ಇದು ಕೂಡ ಎರಡು ಕೈ, ಒಂದು ಕೈ ಕೊಡ್ಬಾರ್ದು, ಎರಡು ಕೈ. ಇದು ಆಚುತ್ತಾ ಮಾಡಿದ್ದೆ ಎತ್ಕೊಬಂದು ಇಟ್ಬಿಟ್ಟು ಗೈಸ್, ನೆನ್ನೆ ರಾತ್ರಿ ಅಂತೂ ಹಬ್ಬ ಸೂಪರಾಗಿ ಆಯಿತು. ಆ್ಯಂಡ್ ಎಲ್ಲರೂ ಬಂದರು ಹೋದರು. ರಾತ್ರಿ 10 ಗಂಟೆ ತನಕ ಆಗೋಯಿತು. ಅದಾದಮೇಲೆ ನನಗೆ ಟಯರ್ಡ್ ಆಗೋಗಿತ್ತು, ಹೋಗ್ಬಿಟ್ಟು ಮಲ್ಕೊಂಬಿಟ್ಟೆ. ಬಟ್ ರಾತ್ರಿ ಅರೌಂಡ್ 11:40 ಅನಿಸುತ್ತೆ, ಆವಾಗ ನಾನು ಕಳಶನ ಅಳ್ಳಾಡಿಸಿ ನಾನು ಆಲ್ರೆಡಿ ಸಲ್ಸ್ಬಿಟ್ಟಿದೆ. ಸೊ ದ್ಯಾಟ್ ಬೆಳಗ್ಗೆ ಎದ್ದು ನಾವು ರಿಮೂವ್ ಮಾಡ್ತೀವಿ. ನಮ್ಮ ಮನೇಲಿ ಅದೇ ಪದ್ಧತಿ. ಯಾವತ್ತು ಕಳಶ ಇಡ್ತೀವಿ ಅವತ್ತು ರಾತ್ರಿನೇ ಅಳ್ಳಾಡಿಸ್ಬಿಡ್ತೀವಿ ವಾಪಸ್ಸು. ಮಲ್ಗೋಕ್ಕಿಂತ ಮುಂಚೆ ಎಲ್ಲ ಕೆಲಸ ಎಲ್ಲ ಮುಗಿದ್ಮೇಲೆ ಮಲ್ಗೋಕ್ಕಿಂತ ಮುಂಚೆ ಇನ್ನೊಂದು ರೌಂಡ್ ಪೂಜೆ ಮಾಡಿ ಆಮೇಲೆ ನಾವು ಕಳಶ ಸಲ್ಲಿಸ್ತೀವಿ. ಹೆಂಗಂತ ಹೇಳಿದ್ರೆ 3 ಪೂಜೆ ಲೆಕ್ಕ ಹಾಕ್ತೀವಿ. ಫಸ್ಟ್ ಇಟ್ಟ ತಕ್ಷಣ ಒಂದು ಪೂಜೆ ಏನು ಮಾಡ್ತೀವಿ, ದೊಡ್ಡ ಪೂಜೆ ಅದು. ಅದಾದಮೇಲೆ ಸಂಜೆ ಒಂದು ಸತಿ ಮತ್ತೆ ಪೂಜೆ ಮಾಡಿರ್ತೀವಿ. ಆ್ಯಂಡ್ ನೈಟು ಕಳಶನ ಸಲ್ಸೋಕ್ಕಿಂತ ಮುಂಚೆ ಆವಾಗ ಒಂದು ಪೂಜೆ ಮಾಡ್ತೀವಿ. ಆವಾಗ 3 ಪೂಜೆ ಲೆಕ್ಕ ಬರುತ್ತೆ. 3 ಪೂಜೆ ಆದಮೇಲೆ ನಾವು ಕಳಶನ ಅಲ್ಲಾಡಿಸಿದ್ರೆ ನಮ್ಮ ಪೂಜೆ ಮುಗೀತು, ಅಲ್ಲಿಗೆ ನಮ್ಮ ವ್ರತ ಮುಗೀತು ಅಂತ ಲೆಕ್ಕ. ಆ ಥರ ನಾವು ಫಾಲೋ ಮಾಡ್ತೀವಿ. ನಮ್ಮ ಮನೇಲಿ ಅದೇ ಫಾಲೋ ಮಾಡ್ಕೊಂಡು ಬಂದಿರೋದು. ಸೊ ನಾನು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಆ್ಯಂಡ್ ಎಷ್ಟೊಂದು ಜನ 3 ದಿನ ಎಲ್ಲ ಇಟ್ಕೋತಾರೆ. ನಮ್ಮ ಕೈಯಲ್ಲಿ ಮ್ಯಾನೇಜ್ ಮಾಡೋಕ್ಕಾದ್ರೆ, ಆ ಲೆವೆಲ್ ಮಡಿ ಮಾಡೋಕ್ಕಾದ್ರೆ, ದೇವ್ ಮಾಡೋಕ್ಕಾದ್ರೆ ಮಾತ್ರ ಅದನ್ನು ಮ್ಯಾನೇಜ್ ಮಾಡಬೇಕು. ನಾವು ಅವತ್ತಿನ ದಿನವೇ ನಾವು ಕಳಶನ ತಳಿಸ್ಬಿಟ್ಟು ಪೂಜೆ ಮುಗಿಸ್ಬಿಡ್ತೀವಿ. ಇವಾಗ ಎಲ್ಲನೂ ಏನೇನಿದೆ, ಹಬ್ಬ ಮಾಡ್ಬೇಕಾದ್ರೆ ಸಡಗರ ಇರುತ್ತೆ. ಹಬ್ಬ ಮುಗಿದ್ಮೇಲೆ ಈಗ ರಿಮೂವ್ ಮಾಡಬೇಕಲ್ಲ, ಎಲ್ಲ ವಾಪಸ್ ನಮ್ಮ ಹಾಲ್ ಅಂತೂ ಫುಲ್ ಚಿತ್ರಣ ಪತ್ರಣ ಆಗ್ಬಿಟ್ಟಿದೆ. ಅಷ್ಟು ಎಲ್ಲ ಕಿತ್ತೋಗಿದೆ. ಈಗ ಮತ್ತೆ ನಮ್ಮ ಹಾಲ್ನೆಲ್ಲ ಸರಿ ಮಾಡಬೇಕು. ಆ್ಯಂಡ್ ಹಬ್ಬದ ಐಟಮ್ಗಳು ಏನಿದೆ ಅದೆಲ್ಲ ಮತ್ತೆ ಒರೆಸಿ ತೊಳ್ದು ಪ್ಯಾಕ್ ಮಾಡಿ ಎತ್ತಿಡಬೇಕು.
ತುಂಬ 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 ಕೆಲಸ ಇದೆ, ಎಲ್ಲ ಮಾಡ್ತಾ ಇದ್ದೀನಿ. ಇವಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಒರಿಜಿನಲ್ ಸಿಲ್ವರ್ ಐಟಮ್ಗಳೆಲ್ಲ ಏನಿದೆ, ಇದು ಅರ್ಶಿನ ಕುಂಕುಮ ಎಲ್ಲ ವಾಪಸ್ ತೆಗೆದ್ಬಿಟ್ಟು ಇದನ್ನೆಲ್ಲ ತೊಳೆದು ಎತ್ತಿಟ್ಕೊಂಡ್ಬಿಡ್ತೀನಿ. ಇದನ್ನು ತೊಳೆಯೋಕ್ಕೂ ಅಷ್ಟೇ, ಬರೀ ಸಬೀನಲ್ಲಿ ನಾನು ಸ್ಕ್ರಬ್ಬು ಯೂಸ್ ಮಾಡಲ್ಲ, ಕೈಯಲ್ಲೇ ವಾಶ್ ಮಾಡ್ತೀನಿ. ಈ ಥರ ಬೆಳ್ಳಕ್ಕಾಗ್ಬಿಡುತ್ತೆ. ಸ್ಕ್ರಬ್ ಯೂಸ್ ಮಾಡಿದ್ರೆ ಬೆಳ್ಳಿ ಎಲ್ಲ ಫುಲ್ ಸ್ಕ್ರಚಸ್ ಆಗುತ್ತೆ. ನಾನು ಬರೀ ಕೈಯಲ್ಲಿ ಮಾತ್ರ ಸುಮ್ಮನೆ ಹಿಂಗೆ ಮಾಡ್ತೀನಿ, ವಾಪಸ್ ಅದೇ ಕಲರ್ಗೆ ಬರುತ್ತೆ. ಆ್ಯಂಡ್ ಇದು ನನ್ನ ಮದುವೆ ವಸ್ತ್ರ ತೊಗೊಂಡಿದ್ದು ತೀರ್ಥದ ಬಟ್ಲು, ಹಂಗೆ ಕುಂಕುಮದ್ದು ಅದು ಇದು ಏನೇನೋ ತೊಗೊಂಡಿದ್ದೀನಿ. ಕೆಲವೊಂದಷ್ಟು ದಿನ ಏನೇನೋ ಇತ್ತು, ಅದೆಲ್ಲ ಕೊಟ್ಬಿಟ್ಟಿದ್ದೀನಿ. ಈಗ ವಿಷಯ ಬಿಡಾಕೋಣ. ಈಗ ನನಗೆ ದೇವ್ರು ಏನೇನು ಕೊಟ್ಟಿದೆ ಅದ್ರಲ್ಲಿ ನಂಗೆ ತುಂಬ ಗ್ರೇಟ್ಫುಲ್ ಆಗಿದ್ದೀನಿ, ಖುಷಿಯಾಗಿದ್ದೀನಿ. ನಿನ್ನೆ ನಾನು ಬಂದವ್ರಿಗೆ ಅರ್ಶಿನ ಕುಂಕುಮಕ್ಕೆ ಅಂತ ಇದೊಂದು ರಿಟರ್ನ್ ಗಿಫ್ಟು, ಅದು ನೆನೆ ತೋರಿಸಿದ್ನಲ್ಲ ಅದ್ರ ಜೊತೆಗೆ ಒಂದು ಸ್ವೀಟು ಆ್ಯಂಡ್ ಈ ಥರ ವೀಳ್ಯದೆಲೆ, ಅಡಿಕೆ, ಆಮೇಲೆ ಈ ಮ್ಯಾಗ್ನೆಟ್ ತೊಗೊಂಡಿದ್ನಲ್ಲ ಅದು, ಆ್ಯಂಡ್ ಈ ಬಳೆ, ಅದ್ರ ಜೊತೆಗೆ ಒಂದು ಬಾಳೆಹಣ್ಣು, ಆಮೇಲೆ ಹೂವು, ಅಷ್ಟೂ ಒಟ್ಟಿಗೆ ಕೊಟ್ವಿ. ನನ್ನ ಮಗಳು ಕೈಲಿ ಕೊಡಿಸ್ದೆ, ತುಂಬ ಚೆನ್ನಾಗಿತ್ತು. ನೀವು ಆಲ್ರೆಡಿ ನೋಡಿರ್ತೀರ ಅಲ್ವಾ. ಇನ್ನು ಎರಡು ಮಿಕ್ಕಿತ್ತು ಅಷ್ಟೇ. ಸುಮಾರು ಜನ ಬಂದರು, ಖುಷಿಯಾಗಿ ಚೆನ್ನಾಗಿದೆ ಡೆಕೋರೇಷನ್ ಅಂದರು, ಹೋದರು. ಆ್ಯಂಡ್ ಎಲ್ಲರೂ ಇಷ್ಟಪಟ್ಟರು. ಆರ್ಚ್ ಏನು ತೊಗೊಂಡಿದೆ ಎಲ್ಲರೂ ಇಷ್ಟಪಟ್ಟರು. ಆರ್ಚ್ ವಾಸ್ ಲೈಕ್ ನನ್ನ ಎಷ್ಟೋ ವರ್ಷದ ಕನಸು. ನನಗೆ ವರಮಹಾಲಕ್ಷ್ಮಿ ಹಬ್ಬ ಹೀಗೆ ಮಾಡಬೇಕು ಅಂತ ತುಂಬ ಅಂದರೆ ತುಂಬ ಆಸೆ ಇತ್ತು. ಬಟ್ ಏನೋ ಒಂದು ಕಾರಣಕ್ಕೆ ಅಷ್ಟು ನಾನು ಆಸೆ ಪಟ್ಟಂಗೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಮೊದಲನೇ ವರ್ಷ ಮಾತ್ರ ಗ್ರ್ಯಾಂಡಾಗಿ ಮಾಡಿದ್ದು. ಎರಡನೇ ವರ್ಷ ನನ್ನ ಮಗಳು ಆಗ್ತಾನೆ ಹುಟ್ಟಿದ್ಲು, 2 ತಿಂಗಳು ಮಗು ಅನಿಸುತ್ತೆ. ಬರೀ ಕಳಶಕ್ಕೆ ಮಕೋಡ ಹಾಕ್ಬಿಟ್ಟು ಪೂಜೆ ಮಾಡಿದೆ ಅಷ್ಟೇ. ಅದೂ ತುಂಬ ಕಷ್ಟಪಟ್ಟು ಮಾಡಿದೆ. ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ನನ್ನ ಕೈ, ಅಷ್ಟು ಕಷ್ಟ ಆಯಿತು. ಅಷ್ಟು ಬಾಡಿ ಕೂಡ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಆವಾಗ ಮಾಡಿದ್ದು. ಅದಾದಮೇಲೆ 3ನೇ ವರ್ಷ ಸಿಂಪಲ್ಲಾಗಿ ಮಾಡಿದ್ದೆ, ಸೀರೆ ತಂದು ಇಟ್ಬಿಟ್ಟು ಮಾಡಿದೆ. ಆವಾಗ ತುಂಬ ಅಂದರೆ ತುಂಬ ಕಷ್ಟ ಆಯಿತು ಲೈಫಲ್ಲಿ. ಹೋದ ವರ್ಷ ನಮಗೆ ಹಬ್ಬನೇ ಇರಲಿಲ್ಲ, ನಮ್ಮ ಮಾವನ ಕಡೆ ತೀರೋದ್ರು ಅಂತ. ಈ ವರ್ಷ ಮಾತ್ರ ನಾನು ಡಿಸೈಡ್ ಆಗಿಬಿಟ್ಟಿದೆ, ನನಗೆ ಹೇಗೆ ಬೇಕು ಹಾಗೆ ಮಾಡೋದು. ನಾನು ಏನೇ ಕಾರಣಕ್ಕೂ ಜಗ್ಗಲ್ಲ ಅಂತ. ಟೈಮ್ ಇಲ್ಲ ಅಂದ್ರೂ ಲಾಸ್ಟ್ ಮೊಮೆಂಟ್ ಪ್ರಿಪರೇಷನ್ ಮಾಡಿದ್ರು ಸೂಪರಾಗಿ ಆಯಿತು. ಆ್ಯಂಡ್ ನಾನು ಅಂದ್ಕೊಂಡಂಗೆ ನಂಗೆ ಏನೇನು ಬೇಕು ಎಲ್ಲ ಸಿಕ್ತು ಕೂಡ, ಅದ್ರ ತಕ್ಕಂಗೆ ಬಂತು. ಆ್ಯಂಡ್ ಮುಂದಿನ ವರ್ಷಕ್ಕೆ ಇನ್ನೊಂಥರ ಪ್ಲ್ಯಾನ್ ಇದೆ. ಅದನ್ನು ಮುಂದಿನ ವರ್ಷಕ್ಕೆ ಈಗಲಿಂದನೇ ಒಂದೊಂದು ನೋಡ್ದಂಗೆ ಕಲೆಕ್ಟ್ ಮಾಡಿ ಎತ್ತಿಡ್ತೀನಿ. ಈಗ ಈ ಐಟಮ್ಗಳು ಏನು ತೆಗ್ದಿದ್ದೀನಿ, ಈ ದೀಪಗಳು, ಆಮೇಲೆ ಈ ಜರ್ಮನ್ ಸಿಲ್ವರ್ ಪ್ಲೇಟ್ಸು, ಈ ದೀಪಾಲೆ ಕಂಬ, ಪ್ರತಿಯೊಂದು ಈ ನೋಟ್ಗಳು ಅಷ್ಟೇ ವಾಪಸ್ ಹಂಗೆ ಜೋಡಿಸಿ ಎತ್ತಿಡ್ತೀನಿ. ಈ ನೋಟ್ಗಳು ನಮ್ಮ ಮಾವ ನನಗೆ ಗಿಫ್ಟ್ ಕೊಡೋದು. ಪ್ರತಿ ವರ್ಷ 20 ರೂಪಾಯಿದು ಒಂದು 2,000 ರೂಪಾಯಿ ಇದೊಂದು ಫುಲ್ಲು ಒಂದು ಬಂಡಲ್ ಕೊಡ್ತಾರೆ. ಅದ್ರ ಜೊತೆಗೆ ಒಂದು 100 ರೂಪಾಯಿದು, ಒಂದು 500 ರೂಪಾಯಿದು ಆ ಥರ ಬಂಡಲು. ಆ್ಯಂಡ್ ಕಾಯಿನ್ಸ್ ಕೊಟ್ಟಿದ್ದಾರೆ ಅಂತ. ಕಾಯಿನ್ಸು ಇಲ್ಲಿ ನೋಡಿ, ಪ್ರತಿ ಕಾಯಿನಲ್ಲೂ 2 ರೂಪಾಯಿ ಕಾಯಿನ್ ಆಯ್ತಾ ಇದು. ಪ್ರತಿ ಕಾಯಿನಲ್ಲೂ ಹಿಂದೆಗಡೆ ಇಲ್ಲಿ ಆನೆ ಇದೆ, ಈ ಥರ ಖುಷಿ ಆನೆ ಈ ಥರ ಹಿಂಗಿದೆ. ಇದನ್ನು ಅದು ಹೆಂಗೆ ಕಲೆಕ್ಟ್ ಮಾಡಿದ್ರೂ ಗೊತ್ತಿಲ್ಲ, ಯಾರಿಗೂ ಕೊಡಲ್ಲ ನಮ್ಮ ಮಾವ, ನನಗೆ ಅಂತ ನಾನು ಜೋಪಾನವಾಗಿ ಎತ್ತಿಡ್ತೀನಿ ಅಂತ ನಮ್ಮ ಮಾವ ನನಗೋಸ್ಕರ ಕೊಟ್ಟಿರೋದು. ಆ ಥರ ಒಂದು ಅದೆಷ್ಟೋ ಕಾಯಿನ್ಸ್ ಇದೆ, ಲೆಕ್ಕ ಹೇಳ್ತಾರೆ, ಲೆಕ್ಕ ಹಾಕ್ಬಿಟ್ಟು ಎತ್ತಿಡಬೇಕು, ಇಲ್ಲಾಂದ್ರೆ ಬಂದು ಜಗಳ ಮಾಡ್ತಾರೆ. ಇವೊಂದಿಷ್ಟು ಕಾಯಿನ್ಸ್ ಕೊಟ್ಟಿದ್ದಾರೆ, ಅಷ್ಟು ಕಾಯಿನ್ಸ್ನ ಹಂಗೆ ಎತ್ತಿಟ್ಟು ಪ್ರತಿ ವರ್ಷ ನಾನು ವಾಪಸ್ ವರಮಹಾಲಕ್ಷ್ಮಿಲಿ ಹಿಂಗೆ ಇಡೋದು. ಆ್ಯಂಡ್ ಅವ್ರು ಕೂಡ ನೋಟಲ್ಲೇ ನಾನು ಅಲಂಕಾರ ಮಾಡೋದು, ಬೇರೆ ಯಾವುದೂ ಹೊಸ ನೋಟ್ ತೊಗೊಬಂದು ಅಲಂಕಾರ ಮಾಡಲ್ಲ. ಇದು ಮಾತ್ರ ಅಲಂಕಾರ ನಮ್ಮ ಮಾವ ಕೊಟ್ಟಿದ್ದ ನೋಟೇ ಆಗಿರಬೇಕು. ಪ್ರತಿ ವರ್ಷ ಅವ್ರು ಒಂದು ಬಂಡಲ್ ಕೊಡ್ತಾರೆ. ಆ್ಯಂಡ್ ಆ ಬಂಡಲ್ಗಳು ನನಗೆ ಜೋಡಿಸ್ಕೊಂಡು ಹೋಗ್ತೀನಿ 20 ರೂಪಾಯಿದು ಆ ಥರ. ಆ್ಯಂಡ್ ಇವಾಗ ಎಲ್ಲ ಪ್ರತಿಯೊಂದೂ ರಿಮೂವ್ ಮಾಡಬೇಕು ಗೈಸ್, ಒಂದೊಂದು ರಿಮೂವ್ ಮಾಡೋಣ. ಇದೆಲ್ಲ ಅಣಿಸಿದ್ದೆ ಅಲ್ವಾ, ನೀವು ನೋಡಿದ್ರಿ ಅಲ್ವಾ. ಇದು ನೋಡಿ, ಇವಾಗ ನಾನು ಹೇಳಿದ್ದೆಲ್ಲ ನೋಟ್ ಏನು ಒಂಚೂರು ಅರ್ಧೋಗಲ್ಲ ಅಂತ ತುಂಬ ಸಣ್ಣಕ್ಕೆ ಈ ಡಬಲ್ ಸೈಡ್ ಟೇಪ್ ಹಾಕಿದೆ ನಾನು. ತುಂಬ ಸಣ್ಣಕ್ಕಂದರೆ ತುಂಬ ಸಣ್ಣಕ್ಕೆ. ಇಲ್ಲೊಂದು ಗಮ್ ಮಾರ್ಕ್ ಕೂಡ ಉಳಿಯಲ್ಲ, ಆ ಥರ ಹೊರ್ಟೋಗುತ್ತೆ. ನೀಟಾಗಿ ತೆಗಿಬೋದು, ಅದು ಪ್ರಾಬ್ಲಮ್ಮೇ ಆಗಲ್ಲ. ಇಲ್ಲಿ ಗಮ್ ಮಾರ್ಕ್ ಕೂಡ ಉಳಿಯಲ್ಲ. ಆ್ಯಂಡ್ ಈ ನೋಟ್ ಹಂಗೆ ಸೇಫಾಗಿರುತ್ತೆ. ಸೊ ನೋಟ್ನ ಡ್ಯಾಮೇಜ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಅಲಂಕಾರಕ್ಕೋಸ್ಕರ ನೋಟ್ನ ಹಾಳು ಮಾಡೋದು ನಂಗೊಂಚೂರು ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಇಲ್ಲಿ ನೋಡಿ, ಇದು ಎಷ್ಟು ಚೆನ್ನಾಗಿ ರಿಮೂವ್ ಮಾಡ್ಬೋದು, ಏನೂ ಆಗಲ್ಲ. ನೋಟಲ್ಲಿ ಏನಾರು ಅಣಿಸಿದ್ವಿ ಅಂತಲೂ ಗೊತ್ತಾಗಲ್ಲ, ಆ ಥರ ಇರುತ್ತೆ. ಇದನ್ನೆಲ್ಲನೂ ಅಷ್ಟೇ, ಇದೆಲ್ಲ ಬರೀ ಕುಣಿಸಿದೆ ಪಕ್ಕದಲ್ಲಿ, ಒಂದಕ್ಕೊಂದು ಜೋಡಿಸಿ ಕುಣಿಸಿದ್ದು. ತುಂಬ ಪೇಷನ್ಸಿಂದ ಕುಣಿಸಿದೆ. ಇಲ್ಲಿ ಹಿಂಗೆ ತೆಗೆದ್ರೆ ಬಂದುಬಿಡ್ತವೆ. ಆ್ಯಂಡ್ ಇದನ್ನು ಹಂಗೆ ಎತ್ತಿಟ್ಬಿಡೋಣ ಗೈಸ್. ಇವಾಗ ನೋಟೆಲ್ಲ ಫುಲ್ಲು ತೆಗ್ದೆ, ಒಂದೇ ಒಂದು ನೋಟ್ ಮಿಕ್ಕಿದೆ ಅಷ್ಟೇ. ಪ್ರತಿಯೊಂದರಲ್ಲೂ ನೀಟಾಗಿ ಇಲ್ಲಿ ಡಬಲ್ ಸೈಡ್ ಟೇಪ್ ಏನಿತ್ತು ಅದೆಲ್ಲ ಬಂದ್ಬಿಟ್ಟಿದೆ. ಆ್ಯಂಡ್ ಒಳಗಡೆ ಬೇಸ್ಗೆ ಅಂತ ಈ ಥರ ಮಾಡಿದ್ದೆ, ಆಲ್ರೆಡಿ ನೋಡಿರ್ತೀರ ನೀವು, ಓದ್ ಬ್ಲಾಗಲ್ಲಿ ಹಾಕಿದ್ದೀನಿ ನಾನು. ವರಮಹಾಲಕ್ಷ್ಮಿದು ನೋಟ್ ಹೇಗೆ ಮಾಡೋದು ಅಂತಲೇ DIY ಅಂತಲೇ ಒಂದು ವ್ಲಾಗ್ ಹಾಕಿದ್ದೀನಿ, ಅದನ್ನು ಟ್ಯಾಗ್ ಕೂಡ ಮಾಡ್ತೀನಿ, ಚೆಕ್ ಮಾಡಿ. ಇಲ್ಲಿ ನೋಡಿ, ಒಳಗಡೆ ಪೇಪರ್ ಹಾಕ್ಬಿಟ್ಟು ಹಿಂಗೆ ಸೆಲ್ಲೋ ಟೇಪ್ ಹಾಕಿ ಫುಲ್ಲು ಬೇಸ್ನ ಲಾಕ್ ಮಾಡಿದ್ದೀನಿ, ಫ್ಲ್ಯಾಟ್ ಸರ್ಫೇಸ್ ಮಾಡಿದ್ದೀನಿ. ಅದ್ರ ಮೇಲೆ ನಾನು ನೋಟ್ಗಳನ್ನ ಕಮಲ ಥರ ಇಟ್ಟು ಅಲ್ಲಿಂದ ನೋಟ್ ಹಿಂಗೆ ಬೀಳೋ ಥರ ಮಾಡಿದ್ದು. ಈ ಥರ ಇದೆ. 2 ಬರೀ ಡಬಲ್ ಸೈಡ್ ಟೇಪ್ನ ಮಾತ್ರ ಸತಿ ತೆಗಿತೀನಿ. ಆ್ಯಂಡ್ ಈ ಬೇಸ್ನ ಹಂಗೆ ಇಡ್ತೀನಿ, ಕೀಳಕ್ಕೆ ಹೋಗಲ್ಲ.
ಆಗಲ್ಲ, ನೆಕ್ಸ್ಟ್ ವರ್ಷಕ್ಕೂ ಅದು ಹಂಗೆ ಈಸಿ ಆಗುತ್ತೆ. ಪ್ರತಿ ವರ್ಷ ಮಾಡೋ ಅವಶ್ಯಕತೆನೇ ಇರಲ್ಲ. ಇನ್ ಕೇಸ್ ಡೆಕೋರೇಷನ್ ಚೇಂಜ್ ಆಗುತ್ತೆ, ನಮ್ಗೆ ಹಳ್ಳ ಬೇಕು ಅಂದರೆ ಮಾತ್ರ ಅವಾಗ ರಿಮೂವ್ ಮಾಡೋಣ. ಈಗಂತೂ ತೆಗಿಯೋ ಅವಶ್ಯಕತೆನೇ ಇಲ್ಲ. ಈ ಬರೀ ಡಬಲ್ ಸೈಡ್ ಟೇಪ್ ತೆಗೆದ್ಬಿಡ್ತೀನಿ, ಸೊ ದಟ್ ಅದು ಇದು ಅಂಟ್ಕೊಳ್ಳೋದೆಲ್ಲ ಪ್ರಾಬ್ಲಮ್ ಇರಲ್ಲ. ಆ್ಯಂಡ್ ಸೆಲ್ಲೋ ಟೇಪ್ ಬೇಸ್ ಏನಿದೆ ಅದು ಹಂಗೆ ಬಿಟ್ಬಿಡ್ತೀನಿ. ಗೈಸ್ ಇವಾಗ ನಾನು ಇದನ್ನು ಯಾವ ಥರ ಹಾಕಿದೆ ಅಂದರೆ, ಇದು ನೋಡಿ, ಇದು ಜಸ್ಟು ನಮ್ಮ ಕಳ್ಸೋದು ತೆಂಗಿನಕಾಯಿ ಜುಟ್ಟೇನಿದೆ ಅದಕ್ಕೆ ಹಿಂಗೆ ಲಾಕ್ ಮಾಡಿದ್ದೆ. ಒಂದು ಪಿನ್ ಇದೆ, ಅದರಲ್ಲಿ ಲಾಕ್ ಮಾಡಿದ್ದೆ ನಾನು. ಆ್ಯಂಡ್ ಸೀರೆಗೆ ಮ್ಯಾಚಿಂಗ್ ಆಗೋ ಕಲರು. ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿರಲಿಲ್ಲ ಮ್ಯಾಚಿಂಗ್ ಕಲರ್ ತೊಗೋಬೇಕು ಅಂತ, ಬಟ್ ಸಿಕ್ತು, ತೊಗೊಬಂದೆ. ಎಕ್ಸಾಕ್ಟ್ ಸೀರೆ ಕಾಂಟ್ರಾಸ್ಟ್ ಕಲರ್ ಸಿಕ್ತು. ಆ್ಯಂಡ್ ಇದನ್ನೆಲ್ಲ ನಾನು ಸುತ್ತಲಿ ದಾರದಲ್ಲಿ ಕಟ್ಟಿದ್ದೀನಿ. ಒಂದೊಂದಾಗಿ ಹುಷಾರಾಗಿ ತೆಗಿಬೇಕು. ಆ್ಯಂಡ್ ಇಲ್ಲಿ ಬೈತಲೆ ಬಟ್ಟು ಅಷ್ಟೇ ನಾನು ತೆಂಗಿನಕಾಯಿ ಜುಟ್ಟಿಗೆ ಸಿಕ್ಸಿದ್ದೆ. ಸ್ವಲ್ಪ ಡೆಲಿಕೇಟಾಗಿ ಸ್ಲೋ ಆಗಿ ಸಿಗಿಸ್ಬೇಕು. ಒಂದೊಂದು ನಾನು ಪ್ಲ್ಯಾನ್ ಮಾಡಿ ಇಲ್ಲಿ ಇಯರಿಂಗು ಅಷ್ಟೇ ಪ್ರತಿಯೊಂದು ಲಾಕ್ ಮಾಡಿದೆ. ತಿರುಪು ಹಾಕಿಲ್ಲ, ನಾನು ಕಟ್ಟು ಮಾಡಿಲ್ಲ. ಕೆಲವ್ರು ಕಟ್ ಮಾಡಿ ಡಬಲ್ ಸೈಡ್ ಟೇಪಲ್ಲಿ ಅಂಟಿಸ್ತಾರೆ, ನಾನು ಅದೆಲ್ಲ ಏನೂ ಮಾಡಿಲ್ಲ. ಜಸ್ಟ್ ಲಾಕ್ ಮಾಡಿದ್ದೆ ಅಷ್ಟೇ, ಹಿಂಗೆ ಹಾಕಿ ಆ್ಯಂಡ್ ಅದು ಕೂತಿತ್ತು, ನೀಟಾಗಿ ಕೂತಿತ್ತು, ಅಳ್ಳಾಡಿಲ್ಲ. ಅದು ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಸೈಡಲ್ಲಿ ಇಲ್ಲಿ ಮಾಟಿ ಕೂಡ ಹಾಕಿದ್ದೆ ನಾನು. ಏನೂ ಮಿಸ್ ಮಾಡಿಲ್ಲ. ನಾವು ಹೇಗೆ ರೆಡಿ ಆಗ್ತೀವಿ ಅದೇ ಥರ ಮಾಡಿದೆ. ಪ್ರತಿಯೊಂದು ಡೀಟೇಲ್ನು ಯೋಚನೆ ಮಾಡಿ ತುಂಬ ಟೈಮ್ ತೊಗೊಂಡ್ರು ಆಸೆಯಿಂದ ಪ್ರೀತಿಯಿಂದ ಮಾಡಿದೆ. ನನಗೆ ಈ ಹಬ್ಬ ಆಚರಿಸೋಕ್ಕೆ ತುಂಬ ಇಷ್ಟ ಅಂತ ಆಗಲೇ ಹೇಳೋದ್ನಲ್ಲ, ತುಂಬ ಅಂದರೆ ತುಂಬ ಇಷ್ಟ. ಇದು ನೋಡಿ, ಇದೆಲ್ಲ ಕೀಳಕ್ಕಾಗಲ್ಲ, ಹುಷಾರಾಗಿ ನೋಡ್ಕೊಂಡು ತೆಗಿಬೇಕು. ಫಸ್ಟು ನಾನು ಮಕ್ವಾಡ ತೆಗೆದ್ಬಿಡ್ತೀನಿ, ಅದೇ ಮೇನು. ತೆಂಗಿನಕಾಯಿನೇ ತೆಗಿಬೋದು, ಫಸ್ಟು ಕಳ್ಸನೇ ತೆಗೆದ್ಬಿಡೋಣ. ಇದು ತೆಗೆದ್ಬಿಟ್ರೆ ಸಖತ್ ಸಿಂಪಲ್ ಆಗುತ್ತೆ, ಈಸಿ ಆಗುತ್ತೆ. ಈಗ ಇದನ್ನು ನಾನು ನೋಡಿ, ಇದನ್ನು ಅಷ್ಟೇ ಸುತ್ತಲಿ ದಾರದಲ್ಲಿ ಒಳಗಡೆಯಿಂದ ಹಿಂಗೆ ಲಾಕ್ ಮಾಡಿ ಕಟ್ಟಿದೆ. ಪ್ರಿಪೇರ್ ಮಾಡಬೇಕಾದ್ರೆ ಟೈಮ್ ಸಾಕಾಗಿಲ್ಲ ತೋರ್ಸೋಕ್ಕೆ ಪ್ರತಿಯೊಂದು. ಇಲ್ಲಿ ನೋಡಿ, ತೆಂಗಿನಕಾಯಿಗೆ ಹಿಂಗೆ ಲಾಕ್ ಮಾಡಿ ಕಟ್ಟಿದೆ. ಇಲ್ಲಿ ನೋಡಿ, ನಾನು ಡ್ರಾ ಮಾಡಿದ್ದು ಅಳ್ಳಾಡ್ದೇ ಇರೋಂಗೆ ಅಷ್ಟು ಲಕ್ಷಣವಾಗಿ ತಾಯಿ ಮುಖ ಎಷ್ಟು ಚೆನ್ನಾಗಿ ಕಾಣ್ತದೆ. ಎಲ್ಲ ಮೇಕಪ್ ಪ್ರಾಡಕ್ಟ್ಸ್ ನಾವೇನು ಹಾಕೋತೀವಿ, ಆ ತಾಯಿಗೂ ಮೇಕಪ್ ಮಾಡಿದ್ದೆ. ಅವ್ರು ಕೊಟ್ಟಿದ್ದು ಈ ಥರ ಅನ್ಸೋದು ಒಳ್ಳೆ ಚೆನ್ನಾಗಿ ಅನಿಸ್ತಾ ಇಲ್ಲ, ನಂಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ನಾನೇ ಕೈಯಾರೆ ಡ್ರಾ ಮಾಡಿ ನಾನು ಒಂದೊಂದು ಫೀಚರ್ನು ಕ್ಲೀನಾಗಿ ಡ್ರಾ ಮಾಡಿ ಅದನ್ನು ಬಿಟ್ಟಿದೆ. ಅದಷ್ಟೇ ಲಕ್ಷಣವಾಗಿ ಅಷ್ಟೇ ಚೆನ್ನಾಗಿ ಕಾಣ್ತಾಯಿತ್ತು. ಇದನ್ನೆಲ್ಲ ಇವಾಗ ನೀಟಾಗಿ ವಾಶ್ ಮಾಡಿ ಮತ್ತೆ ಎತ್ತಿಟ್ಬಿಡ್ತೀನಿ. ಸೀರೆ ಉಡಿಸ್ಬೇಕಾದ್ರೆ ಸಖತ್ ಸಿಂಪಲ್ಲಾಗಿ ಉಡಿಸ್ತೀನಿ. ನಾನೇನು ಮಾಡಿದ್ದೀನಿ ಅಂದರೆ, ಈ ಕಳ್ಸದ ಚೊಂಬೇನಿದೆ, ಆ ಕಳ್ಸದ ಚೊಂಬೆಗೆ ಮತ್ತು ನಾವು ಕೆಳಗಡೆ ಇಟ್ಟಿರೋ ಬಿಂದಿಗೆಗೆ ನಾನು ಈ ಥರ ಟೇಪ್ನ ಫುಲ್ ಅಂಟಿಸ್ಬಿಟ್ಟು ಫುಲ್ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. ಅಳ್ಳಾಡ್ದೇ ಇರೋಂಗೆ ಫಿಕ್ಸ್ ಆಗಿದೆ. ಆ್ಯಂಡ್ ಈ ಶೋಲ್ಡರ್ ಏನಿದೆ ಅದಕ್ಕೊಂದು ಸ್ಟ್ಯಾಂಡ್ ತಂದಿದ್ನಲ್ಲ ಸತಿ ಮೀಶೋಲಿ, ಅದನ್ನು ಹಿಂಗೆ ಎಲ್ಲ ಟೇಪಾಗಿ ಅಂಟಿಸ್ಬಿಟ್ಟಿದ್ದೀನಿ. ಸೊ ದಟ್ ಕಳ್ಸ ಅಳ್ಳಾಡಬಾರ್ದು ನಾವು ಸೀರೆ ಉಡಿಸ್ಬೇಕಾದ್ರೆ, ಆ ಥರ ಫರ್ಮಾಗಿ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಸೀರೆ ಅಷ್ಟೇ ಪ್ಲೀಟ್ಸ್ ತೆಗೆದ್ಬಿಟ್ಟು ಸೊಂಟಕ್ಕೆ ಇಲ್ಲಿ ಹಿಂಗೆ ಸುತ್ತಲ ದಾರ ಕಟ್ಬಿಟ್ಟಿದ್ದೀನಿ. ಅದು ಕಾಣೋದೇ ಇಲ್ಲ, ಹಿಂಗೆ ರೊಟೇಟ್ ಮಾಡಿ ಹಿಂಗೆ ಹಾಕಿದಾಗ ಕಾಣೋದೇ ಇಲ್ಲ. ನಾನು ಒಳಗಡೆಗೆ ಕಳ್ಸೋದು, ಇದು ಯೂಶ್ವಲಾಗಿ ಬಿಂದಿಗೆ ಒಳಗಡೆ ಸೀರೆ ಬಿಟ್ಟು ಅದನ್ನು ಇದು ಮಾಡ್ತಾರೆ, ಬಟ್ ನನಗಿದೇ ಸಿಂಪಲಾಗಿ ಈಸಿಯಾಗಿ ಅಂತ ಅನ್ಸುತ್ತೆ. ಇದನ್ನು ಹೀಗೆ ಮಾಡ್ತೀನಿ ನಾನು. ಆ್ಯಂಡ್ ಇದೆಲ್ಲ ಒಂದೊಂದಾಗಿ ರಿಮೂವ್ ಮಾಡ್ಕೊಂಬರ್ತೀನಿ. ಇದು ನೋಡಿ, ಇವಾಗ ತೆಗೆಯೋದು ಎಷ್ಟು ಸಿಂಪಲ್ ಅಂತ ಹೇಳಿದ್ರೆ, ಸೀರೆ ಒಂಚೂರು ಹಾಳಾಗಲ್ಲ. ಬರೀ ಇದ್ರದ್ದು ಕಳ್ಸೋದು ನಾಟ್ ಏನಿದೆ, ಇದು ಸ್ವಲ್ಪ ಟೈಟಾಗಿ ಸುತ್ತಲಿ ದಾರ ಕಟ್ಟಿದ್ದೀನಿ, ಇದು ಕಟ್ ಮಾಡಬೇಕಾಗತ್ತೆ. ಇಲ್ಲಿ ಹಿಂಗೆ ಸುತ್ತಲಿ ದಾರನ ಹಿಂಗೆ ತೆಗೆದ್ಬಿಡೋದು. ಆ್ಯಂಡ್ ಹಿಂದೆನೂ ಟೈಟಾಗಿ ನಾಟ್ ಹಾಕಿದ್ದೀನಿ ನಾನು. ಇದನ್ನು ನಾಟ್ನ ತೆಗೆದ್ಬಿಡ್ತೀನಿ. ತೆಗೆದ್ಬಿಟ್ರೆ ನೀಟಾಗಿ ಸೀರೆ ಹಂಗೆ ಫರ್ಮಾಗಿ ಆಚೆ ಬರುತ್ತೆ. ಇಲ್ಲಿ ನೋಡಿ, ಸೀರೆ ಎಷ್ಟು ಚೆನ್ನಾಗಿ ವಾಪಸ್ ಬರುತ್ತೆ. ಇಷ್ಟೇ, ಇದನ್ನು ತೆಗ್ದು ಎತ್ತಿಟ್ಕೊಂಡ್ಬಿಡೋದು ಅಷ್ಟೇ. ಕಳ್ಸೋದು ನೀರಿದೆಯಲ್ಲ, ಅದೊಂಚೂರು ಹುಷಾರಾಗಿ ಡೆಲಿಕೇಟಾಗಿ ತೆಗಿಬೇಕಷ್ಟೆ. ಈ ಸೀರೆನ ಹಬ್ಬ ಆದಮೇಲೆ ಬ್ಲೌಸ್ ಹೊಲಿಸಿ ಸೀರೆ ಉಟ್ಕೊಬೇಕು, ಮಾರನೆಗೆ ಅಥವಾ ಇನ್ನೊಂದು 2 ದಿನದಲ್ಲಿ ಉಟ್ಕೋತಾರೆ ಯೂಶ್ವಲಾಗಿ. ಬಟ್ ನಾನು ಮೋಸ್ಟ್ಲಿ ನೆಕ್ಸ್ಟ್ ಶುಕ್ರವಾರ ಅಥವಾ ಕಮ್ಮಿಂಗ್ ಡೇಸಲ್ಲಿ ಉಟ್ಕೋತೀನಿ. ಯಾಕಂದರೆ ತೊಗೊಂಡೋಗಿ ಫಾಲ್ಸ್ ಹಾಕಿ, ಜಿಗ್ಜ್ಯಾಗ್ ಹಾಕಿಸಿ, ಆಮೇಲೆ ಬ್ಲೌಸ್ ಹೊಲಿಸಿ ಟೇಲರ್ ಕೊಡಲ್ಲ. ಆದರೆ ಯೂಶ್ವಲಾಗಿ ಮ್ಯಾಚಿಂಗ್ ಬ್ಲೌಸ್ ಏನಾರು ಇದ್ದರೆ ಸುಮ್ಮನೆ ದೇವಿ ಗುಡ್ಸಿದ ಸೀರೆ ಅಲ್ವಾ ಅಂದ್ಬಿಟ್ಟು ಇಮಿಡಿಯೇಟಾಗಿ ಹಾಕೋತಾರೆ. ಬಟ್ ನಾನು ಯಾವ ವರ್ಷನೂ ಅದನ್ನು ಫಾಲೋ ಮಾಡಿಲ್ಲ. ಆ್ಯಂಡ್ ನಮ್ಮ ಮನೇಲಿ ಯಾರೂ ಅದನ್ನು ಫಾಲೋ ಮಾಡಲ್ಲ. ಎತ್ತಿಟ್ಕೊಂಬಿಟ್ಟು ಅದರ ಸ್ಪೆಷಲ್ ಒಕೇಶನ್ಗೆ ಅಂತ ಆ ಸೀರೆನ ಹಾಕೋತೀವಿ. ನೆಕ್ಸ್ಟ್ ಅದರ ಒಕೇಶನ್ ಯಾವ್ದು ಬರುತ್ತೆ ಅವತ್ತೊಂದು ದಿನ ಈ ಸೀರೆ ಹಾಕೋತೀನಿ ನಾನು. ಇವಾಗ ಈ ಬಿಂದಿಗೆದೇನಿದೆ ಇಲ್ಲಿ ನೋಡಿ, ನಾನು ಹೇಳ್ದೆ ಅಲ್ವಾ ಆವಾಗಲೇ, ಈ ಥರ ನಾನು ಫರ್ಮಾಗಿ ಇದನ್ನು ಫಿಕ್ಸ್ ಮಾಡಿರೋದು, ಅಳ್ಳಾಡಲ್ಲ. ಹೆಂಗಿದೆ ಅಂದರೆ ಹಂಗೆ ಕೂತಿರುತ್ತೆ, ಈ ಥರ ಇರುತ್ತೆ. ಇದನ್ನು ಒಂದು ಸ್ವಲ್ಪ ಸ್ಲೋ ಆಗಿ ಟೇಪ್ಗಳೆಲ್ಲ ಬಿಚ್ಚಿ ಇದನ್ನೆಲ್ಲ ರಿಮೂವ್ ಮಾಡ್ಕೊಂಬರೋಣ ಇವಾಗ. ಅದಕ್ಕಿಂತ ಮುಂಚೆ ಹಿಂಗೆ ಕೈ ಕಾಲಕ್ಕೆ ಸಿಗ್ತಿರೋ ಅಂಥ ಸಣ್ಣ ಪುಟ್ಟ ಡಬ್ಬಗಳು ಐಟಮ್ಗಳೆಲ್ಲ ಇಲ್ಲಿ ನಮ್ಮ ಮಾವ ಕೊಟ್ಟಿದ್ದು, ಇದು ನನ್ನ ಹಸ್ಬೆಂಡ್ ಕೊಟ್ಟಿದ್ದು. ನನಗೆ ಯಾರಾದರೂ ನಮ್ಮ ಮನೇಲಿ ಗಿಫ್ಟಾಗಿ ಕೊಟ್ಟರೆ ಸ್ಪೆಷಲ್ ಒಕೇಶನ್ಗೆ ಅದನ್ನು ನಾನು ಒಂಚೂರು ಹಾಳೋಣಲ್ಲ, ಹಂಗೆ ತಿಳ್ಕೊತೀನಿ. ಸೊ ಇದು 10 ರೂಪಾಯಿ ನೋಟು, ಇದು ನನ್ನ ಹಸ್ಬೆಂಡ್ ಕೊಟ್ಟಿದ್ದು, ಅದನ್ನು ಇಟ್ಟಿದೆ. ಆ್ಯಂಡ್ ಇಲ್ಲಿ ನಮ್ಮ ಮಾವ ಕೊಟ್ಟಿದ್ದು ಇನ್ನೂ ಕಾಯಿನ್ಸ್ ಎಷ್ಟೊಂದು ಇಲ್ಲೇ ಇದೆ, ಅದನ್ನು ಎತ್ತಿಟ್ಕೊತೀನಿ. ಒಂದು ಕಡೆಯಿಂದ ಎಲ್ಲ ರಿಮೂವ್ ಮಾಡ್ಕೊಂಬರೋಣ.
ಸ್ಟೆಪ್ನ ಏನು ಮಾಡೋದು ಯೂಸ್ ಮಾಡಿದ್ಮೇಲೆ ಹಬ್ಬ ಮುಗಿದ್ಮೇಲೆ ಅನ್ನೋ ಪ್ರಶ್ನೆ ಯಾವಾಗಲೂ ಇರುತ್ತಲ್ವ. ಸೊ ಈ ಸ್ಟೆಪ್ನ ನಾನು ಕಂಪ್ಲೀಟಾಗಿ ಡಿಸ್ಮ್ಯಾಂಟಲ್ ಮಾಡ್ತೀನಿ. ನಾನು ಯೂಶ್ವಲಾಗಿ ಇದನ್ನು ಸ್ಮಾಲ್ ಬಾಲ್ಕನೀಸಲ್ಲಿ ಇರ್ತಾರಲ್ವ ಪಾಟ್ ಹಾಕ್ಕೊಳ್ಳೋಕ್ಕೆ ಅಂತ, ನನಗದ್ರ ಅವಶ್ಯಕತೆ ಇಲ್ಲ. ನಮ್ಮದು ಮನೆ ಮುಂದೆನೇ ನಮ್ಮದು ಮಿನಿ ಗಾರ್ಡನ್ ಇದೆಯಲ್ಲ ನಿಸರ್ಗ ಅಂತ, ಅದರಲ್ಲೇ ನಾನು ಹಾಕೋತೀನಿ. ನನಗೆ ಇದನ್ನ ಅವಶ್ಯಕತೆ ಇಲ್ಲ. ಇದು ನಾನು ಪರ್ಟಿಕ್ಯುಲರಾಗಿ ತೊಗೊಂಡಿದ್ದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ. ಇದನ್ನೇ ಎಲ್ಲ ಕಂಪ್ಲೀಟಾಗಿ ಡಿಸ್ಮ್ಯಾಂಟಲ್ ಮಾಡಿ ನಾನು ನೆಕ್ಸ್ಟ್ ವರ್ಷವೇ ಹಬ್ಬಕ್ಕೆ ಅಂತಲೇ ತೆಗಿಯೋದು. ಇಲ್ಲ ಅವಶ್ಯಕತೆ ಇದ್ದಲ್ಲಿ ಏನಾದರೂ ಡೆಕೋರೇಷನ್ ಮಾಡಬೇಕು ಅಂದರೆ ಮಾತ್ರ ತೆಗೆದು ಕಂಪ್ಲೀಟಾಗಿ ಇದನ್ನು ಸಪ್ರೇಟಾಗಿ ಸ್ಕ್ರೂಗಳೆಲ್ಲ ತೆಗೆದ್ಬಿಟ್ಟು ನಾನು ರಿಮೂವ್ ಮಾಡಿ ಎತ್ತಿಟ್ಬಿಡ್ತೀನಿ. ಡಬ್ಬಕ್ಕೆ ವಾಪಸ್ ಹೇಗೆ ಬಂದಿತ್ತು ಹಾಗೆ ಎತ್ತಿ ಮೇಲ್ಗಡೆ ಹಾಕ್ಬಿಡೋದು. ಇದು ಇವಾಗ ಫುಲ್ಲು ಕಂಪ್ಲೀಟಾಗಿ ಡಿಸ್ಮ್ಯಾಂಟಲ್ ಮಾಡಿದ್ದೀನಿ ನೋಡಿ. ಈ ಥರ ಸಣ್ಣ ಸಣ್ಣ ಪೀಸಸ್ಸು ತಂದಾಗಿ ಹೇಗಿತ್ತು ಹಾಗೆ ಫುಲ್ಲು ಸಪ್ರೇಟ್ ಪೀಸಸ್ಗೆ ನಾನು ಡಿಸ್ಮ್ಯಾಂಟಲ್ ಮಾಡಿದ್ದೀನಿ. ಇದನ್ನೆಲ್ಲ ಎತ್ತಿಟ್ಬಿಡ್ತೀನಿ. ಇದ್ರ ಡಬ್ಬದಲ್ಲೇ, ಈ ಡಬ್ಬದಲ್ಲೇ ಅದು ಬಂದಿದ್ದು. ಆ ಡಬ್ಬಕ್ಕೆ ಹಾಕ್ಬಿಟ್ಟು ನಾನು ಎತ್ತಿಟ್ಬಿಡ್ತೀನಿ. ಇದು ಎತ್ತಿಟ್ಬಿಟ್ರೆ ಬಾ ದೇವ್ರೆ, ನಿಜವಾಗ್ಲೂ ಹೆಣ್ಮಕ್ಳು ಜೀವನ ಎಷ್ಟು ಕಷ್ಟ ಅಂದರೆ, ನನ್ನ ಗಂಡ ಒಂದೇ ಒಂದು ಹೆಲ್ಪ್ ಮಾಡೋಕ್ಕೂ ಕೈ ಹಾಕಿಲ್ಲ. ಗ್ಯಾಪಲ್ಲಿ ಬ್ಲ್ಯಾಕ್ ಮೇಲ್ ಬೇರೆ ಮಾಡ್ತಾ ಇದ್ದೆವು. ತಿಂಗಿದ್ರು ಹಾಲಿಡೇ ತಾನೇ, ಒಂಚೂರು ಹೆಲ್ಪ್ ಮಾಡ್ಬೋದಾಗಿತ್ತಲ್ಲೋ, ಯಾವುದಕ್ಕೂ ಬಂದು ಕೈ ಹಾಕಿಲ್ಲ. ಗ್ಯಾಪಲ್ಲಿ ಬಂದ್ಬಿಟ್ಟು ನಿನ್ನ ಮಗಳನ್ನು ಬಿಟ್ಟು ಹೋಗ್ಬಿಡ್ತೀನಿ ನೋಡು ಅಂತ ಬ್ಲ್ಯಾಕ್ ಮೇಲ್ ಮಾಡೋದು. ಏನಕ್ಕಾದ್ರೂ ಹೆಲ್ಪ್ ಮಾಡ್ಬೇಕು ತಾನೆ. ಆಮೇಲೆ ನೋಡಿದ್ರೆ ಏನು ಮಾಡಿದೆ ಅಂತ ಕೇಳ್ತಾರೆ. ಇಲ್ಲ ಹೊಟ್ಟೆ ಸಿಗ್ತಿದೆ, ಊಟಕ್ಕೆ ಏನು ಮಾಡಿದ್ಯಾ, ಅಡುಗೆಗೆ ಏನು ಮಾಡಿದ್ಯಾ ಅಂತ ಬೇರೆ ಕ್ವಶನ್ಗಳು ಕೇಳ್ತಾರೆ. ಆವಾಗ ಒಳಗಡೆಯಿಂದ ನನಗೆ ಕುದೀತಾ ಇರ್ತೀನಿ, ನಾನೇ ಕುಕ್ಕರ್ ಆಗ್ಬಿಟ್ಟಿರ್ತೀನಿ. ಏನೂ ಮಾಡೋಕ್ಕಾಗಲ್ಲ. ಇದನ್ನ ಎತ್ತಿಟ್ಬಿಟ್ರೆ ವಾಪಸ್ ಇದ್ರೊಳಗಡೆ ನಮ್ಮ ಕೆಲಸ ಎಲ್ಲ ಮುಗೀತು. ಆ್ಯಂಡ್ ಎಲ್ಲ ನಟ್ಟುಗಳು ನೋಡಿ ಹಿಂಗೆ ತೆಗೆದ್ಬಿಟ್ಟು ನಾನು ಇದನ್ನು ಇದ್ರೊಳಗಡೆ ಲಾಸ್ಟಲ್ಲಿ ಹಾಕಿ ಎತ್ತಿಟ್ಬಿಡ್ತೀನಿ. ಸೊ ದಟ್ ನೆಕ್ಸ್ಟ್ ಟೈಮ್ನ ಮತ್ತೆ ಯುಟಿಲೈಸ್ ಮಾಡ್ಬೋದು. ಆ ಥರ ಎಲ್ಲ ಅಷ್ಟು ವರ್ಷಗಳಿಂದ ಜೋಡಿಸಿನೇ ಈ ವರ್ಷ ಎಷ್ಟೊಂದು ಐಟಮ್ ನಾನು ತರಬೇಕಾಗಿರಲಿಲ್ಲ. ಅದನ್ನೇ ರಿಪೀಟಲ್ಲಿ ಯೂಸ್ ಮಾಡ್ಬೋದಾಗಿತ್ತು. ಅದೇ ಥರ ಇವನ್ನೆಲ್ಲ ರಿಪೀಟಲ್ಲಿ ಯೂಸ್ ಮಾಡೋ ಅಂಥ ಐಟಮ್ಗಳು ಆರ್ಚೆಲ್ಲ ತೆಗ್ದು ಎಸ್ಬಿಟ್ಟೆ, ಅಷ್ಟೇ ಮುಗ್ದೋಯ್ತು ಅದ್ರ ಕತೆ. ಒನ್ ಡೇ ಅಷ್ಟೇ, ಅದು ದೇವರಿಗೆ ಅಲಂಕಾರಕ್ಕೆ ಅಂತ, ಅದನ್ನೆಲ್ಲ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಇವಾಗ ಮನೆ ಕಸ ಗುಡಿಸಿ ಒರೆಸಿದ್ರೆ, ನಮ್ಮ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ನಮ್ಮ ಇವತ್ತಿನ ಹಬ್ಬ ಮುಗ್ದು ಮಾರನೇ ಕೆಲಸಗಳು ಮುಗ್ದಂಗೆ ಲೆಕ್ಕ. ಆ್ಯಂಡ್ ಇನ್ನು ಒಂದಷ್ಟು ಐಟಮ್ಗಳು ಎತ್ತಿ ಮೇಲ್ಗಡೆ ವಾಪಸ್ ಇದನ್ನೆಲ್ಲ ರ್ಯಾಕಿಗೆ ಸೇರಿಸ್ಬೇಕು, ಕಾಣಿಸ್ತಾ ಇರೋಂಗೆ ಬೀಳದೇ ಇರೋಂಗೆ, ಅದೆಲ್ಲ ಮಾಡಿಬಿಟ್ರೆ ಕೆಲಸ ಮುಗಿಯುತ್ತೆ. ಇದು ನಮ್ಮ ಕೆಲಸಗಳು, ಹೆಣ್ಮಕ್ಳಿಗಂತೂ ಕೆಲಸಗಳು ಮನೆಯಲ್ಲಿ ಸ್ಪೆಷಲಿ ಇಟ್ಸ್ ನೆವರ್ ಎಂಡಿಂಗ್. ಇದಾದಮೇಲೆ ಇನ್ನೊಂದು ಟಾಸ್ಕ್ ಅಂತ ವೆಯ್ಟ್ ಮಾಡ್ತಾನೇ ಇರುತ್ತೆ. ಸೆಲ್ಫ್ ವೆಯ್ಟ್ ಮಾಡ್ತಾ ಇರ್ತವೆ ಒಂದಾದ್ಮೇಲೆ ಒಂದು. ಏನೂ ಮಾಡೋಕ್ಕಾಗಲ್ಲ. ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಬಾಕಿ ಕೆಲಸಗಳು ಮುಗಿಸೋಣ. ಓಕೆ ದೆನ್, ಟೇಕ್ ಕೇರ್, ಬಾಯ್, ಸೀ ಯು.